ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ದೋಹೆಗಳು ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ನಭ ದುಂದುಭಿ ಭಾಜಹಿ ಬಿಪುಲು ಗಂಧರ್ಭ ಕಿನ್ನರ ಗಾವಹಿ ನಾಚಹಿ ಅಪಚರ ಬೃಂದ ಪರಮಾನಂದ ಸುರ ಮುನಿಪಾವಹಿ ಭರತಾದಿ ಅನುಜ ಬಿಭೀಷಣಾಂಗದ ಹನುಮದಾದಿ ಸಮೇತತೆ ಗಹೆ ಛತ್ರ ಚಾಮರ ಬ್ಯಜನ ಧನು ಅಸಿ ಚರ್ಮ ಶಕ್ತಿ ಬಿರಾಜತೆ ಶ್ರೀ ಸಹಿತ ದಿನಕರ ಬಂಸ ಭೂಷಣ ಕಾಮ ಬಹು ಛಬಿ ಸೋಹಯಿ ನವ ಅಂಬುಧರ ಬರಗಾತ್ ಅಂಬರ ಪೀತ ಸುರ ಮನ ಮೋಹಯಿ ಮುಕುಟಾಂಗದಾದಿ ವಿಚಿತ್ರ ಭೂಷಣ ಅಂಗ ಅಂಗನ್ಹಿ ಪ್ರತಿ ಸಜೆ ಅಂಭೋಜ ನಯನ ಬಿಸಾಲ ಉರ ಭುಜ ಧನ್ಯ नर निरखंति जे वह शोभा समाज सुख कहत न बनई खगेस बरनहि सारद शेष श्रुति सो रस जान महेश भिन्न भिन्न अस्तुति करी गए सुर निज निज धाम बंदी बेश बेद तब आये जह श्री राम प्रभु सर्वज्ञ कीन्ह अति आदर कृपा निधान ಲಖೆವು ನ ಕಾಹು ಪರಮ ಖಚು ಲಗೆ ಕರನ್ ಗುಣಗಾನ. ಇವು ದೋಹೆಗಳು ಮತ್ತು ಛಂದಸ್ಸುಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮನಿಗೆ ಪಟ್ಟಾಭಿಷೇಕ ಆಯಿತು, ಎಲ್ಲರಿಗೂ ಕೂಡ ಅವನು ಬೇಕಾದಷ್ಟು ದಾನಗಳನ್ನು ಕೊಡ್ತಾನೆ, ಯಾಚಕರನ್ನು ತೃಪ್ತಿಪಡಿಸಿ ಅವರನ್ನು ಅಯಾಚಕರನ್ನಾಗಿ ಮಾಡ್ತಾನೆ. 3 ಲೋಕಗಳ ನಾಥನಾದಂತಹ ರಘುನಾಥ ಅಯೋಧ್ಯೆಯ ಸಿಂಹಾಸನದಲ್ಲಿ ವಿರಾಜಿಸ್ತಾ ಇರೋದನ್ನು ನೋಡಿ ದೇವತೆಗಳು ದುಂದುಬಿಗಳನ್ನು ಮೊಳಗ್ತಾರೆ. ಆಕಾಶದಲ್ಲಿ ಅನೇಕ ದೇವದುಂದುಬಿಗಳೆಲ್ಲ ಮೊಳಗೋದಕ್ಕೆ ಶುರುವಾಗುತ್ತೆ. ಗಂಧರ್ವರು, ಕಿನ್ನರು ಪ್ರಭುವಿನ ಯಶೋ ವೈಭವವನ್ನು ಕೀರ್ತನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ದಿವ್ಯಾಂಗನೆಯರು ನಾಟ್ಯವನ್ನು ಆಡ್ತಾರೆ. ಸುರಮುನಿಗಳು ಪರಮಾನಂದ ಭರಿತರಾಗ್ತಾರೆ. ಭರತ, ಶತ್ರುಘ್ನ, ವಿಭೀಷಣ, ಅಂಗದ, ಹನುಮಂತ, ಸುಗ್ರೀವ ಇವರೆಲ್ಲರೂ ಕೂಡ ಕ್ರಮವಾಗಿ ಛತ್ರ, ಚಾಮರ, ವ್ಯಜನ, ಧನಸ್ಸು, ಖಡ್ಗ, ಗುರಾಣಿ, ಶಕ್ತ್ಯಾಯುಧ ಪಾಣಿಯಾಗಿ ಪ್ರಭುವಿಗೆ ಸೇವೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದನ್ನು ಹಿಡ್ಕೊಂಡು ಪ್ರಭುವಿಗೆ ಸೇವೆ ಮಾಡ್ತಾ ಇದ್ದಾರೆ. ಸೂರ್ಯ ವಂಶಭೂಷಣನಾದಂತಹ ಶ್ರೀರಾಮಚಂದ್ರ ಸೀತೆಯೊಡಗೂಡಿ ಕೋಟಿ ಮನ್ಮಥರ ಸೌಂದರ್ಯದಿಂದ ಶೋಭಿಸ್ತಾ ಇದ್ದ. ಈಗ ನಮ್ಮ ಕಣ್ಣು ಮುಂದೆ ಅದನ್ನು ಹಾಗೆಯೇ ಇಮ್ಯಾಜಿನ್ ಮಾಡ್ಕೋಬೇಕು. ಅಲ್ಲಿ ಒಂದು ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇದೆ. ರಾಮ ಇದ್ದಾನೆ, ಪಕ್ಕದಲ್ಲಿ ಸೀತೆ ಇದ್ದಾಳೆ, ಆಮೇಲೆ ಹನುಮ, ಭರತ, ಶತ್ರುಘ್ನ, ವಿಭೀಷಣ ಇವರೆಲ್ಲರೂ ಕೂಡ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅದೆಲ್ಲ ನಮ್ಮ ಕಣ್ಮುಂದೆ ಬರ್ತಾ ಇರಬೇಕು. ಆ ನವ ಮೇಘ ಶ್ಯಾಮ ಸುಂದರ ಶರೀರದ ಮೇಲೆ ವಿರಾಜಿಸ್ತಾ ಇರುವಂತಹ ದಿವ್ಯ ಪೀತಾಂಬರ ಇದೆಯಲ್ಲ, ಅದು ದೇವತೆಗಳ ಮನಸ್ಸನ್ನೆಲ್ಲ ಸೂರೆಗೊಳ್ಳುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅವನು. ಮಸ್ತಕದಲ್ಲಿ ಮಣಿಮಯ ಕಿರೀಟವನ್ನ ಮತ್ತೆ ಬಾಹುಗಳಲ್ಲಿ ಭುಜಕೀರ್ತಿಗಳು, ಆ ಅದ್ಭುತ ಆಭರಣಗಳಿದೆಯಲ್ಲ ಅದು ಸರ್ವಾಂಗದಲ್ಲೂ ಕೂಡ ಅಲಂಕಾರ ಮಾಡಲ್ಪಟ್ಟಿದೆ. ಅಂದರೆ ಅವನ ತಲೆ ಮೇಲಿರುವಂಥ ಕಿರೀಟ ಮಣಿಗಳಿಂದ ಮಾಡಿದ್ದಾರೆ. ಬಾಹುಗಳಲ್ಲಿ ಭುಜಕೀರ್ತಿಗಳನ್ನು ತೊಡ್ತಾರಲ್ವ, ಅದು ನೋಡೋದಕ್ಕಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪ್ರಭುವಿನ ಕಮಲ ದಳದಂತೆ ಇರುವಂಥ ವಿಶಾಲ ನೇತ್ರಗಳನ್ನು, ವಿಶಾಲ ವಕ್ಷಸ್ಥಳವನ್ನು, ಆಜಾನು ಭುಜಗಳನ್ನು ದರ್ಶನ ಮಾಡಿದಂತಹ ಮಾನವರ ಜನ್ಮ ಧನ್ಯವಾಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಸಮಯದಲ್ಲಿ ಯಾವೆಲ್ಲ ಮನುಷ್ಯರಿದ್ರೋ ಅವ್ರಿಗಿನ್ನೆಷ್ಟು ಪುಣ್ಯ ಇರಬೇಕು. ನಾವು ಏನು ಕಡಿಮೆ ಇಲ್ಲ. ಆ ಭಗವಂತನ ಈ ಪಟ್ಟಾಭಿಷೇಕದ ವರ್ಣನೆಯನ್ನು ತುಳಸಿದಾಸರ ಬಾಯಿಂದ ಕೇಳ್ತಾ ಇದ್ದೀವಲ್ವ, ನಾವು ಕೂಡ ಧನ್ಯರೇ ಅಂತ ತಿಳ್ಕೋಬೇಕು. ಮುಂದುವರೆದು ಕಾಕಭೂಷುಂಡಿ ಅವರು ಹೇಳ್ತಾರೆ, ಓ ಪಕ್ಷಿರಾಜ ಗರುಡ, ಆ ದೃಶ್ಯ ಶೋಭೆ ಇದೆಯಲ್ಲ, ಆ ಸಮಾಜದ ವೈಶಿಷ್ಟ್ಯ ಇದೆಯಲ್ಲ, ಈ ಎಲ್ಲ ಸಂದರ್ಭ ವಿಶೇಷತೆಯಿಂದ ಇರುವಂಥದ್ರಿಂದ ಅದು ವರ್ಣನಾತೀತವಾಗಿರುವಂಥದ್ದು. ನಾವು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ನನ್ನಿಂದ ವರ್ಣಿಸಲಸದಳ, ಅಂದರೆ ನಾನು ವರ್ಣನೆ ಮಾಡೋದಕ್ಕಾಗದೇ ಇರುವಂಥದ್ದನ್ನು ವೇದಗಳು, ಆದಿಶೇಷ, ಸರಸ್ವತಿ ದೇವಿ ಅದನ್ನು ನಿರಂತರವಾಗಿ ವರ್ಣನೆ ಮಾಡ್ತಾನೇ ಇದ್ದಾರೆ. ಅಂದರೆ ಇದುವರೆಗೂ ಭಗವಂತನ ಬಗ್ಗೆ ಅವರು ಹೇಳ್ತಾನೇ ಇದ್ದಾರೆ. ಆದರೆ ಇನ್ನೂ ಅದು ಮುಗಿದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದರ ರಸಾನಂದವನ್ನು
ಪರಮೇಶ್ವರನು ಒಬ್ಬನೇ ಬಲ್ಲ. ಅದರಲ್ಲಿ ಏನು ರಸ ಇದೆ, ಏನು ಆನಂದ ಸಿಗುತ್ತೆ ಅನ್ನೋದು ಆ ಭಗವಂತನಿಗೆ ಗೊತ್ತು, ಆ ಪರಮೇಶ್ವರನಿಗೆ ಗೊತ್ತು. ದೇವತೆಗಳೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸ್ತುತಿ ಮಾಡಿ, ಅಂದರೆ ತಮ್ಮ ತಮ್ಮ ಒಂದು ಇಷ್ಟ ಹೇಗಿರುತ್ತೋ, ತಮಗೆ ಹೇಗೆ ಬರುತ್ತೋ, ಅವರ ಒಂದು ಯೋಗ್ಯತೆ ಹೇಗಿರುತ್ತೋ ಆ ರೀತಿ ಸ್ತುತಿ ಮಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಅವರು ವಾಪಸ್ ಹೊರಟೋಗ್ತಾರೆ. ಆಗ ವೇದ ಪುರುಷರು ವಂದಿಮಾಗದರ ವೇಷದಿಂದ ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ಬರ್ತಾರೆ. ನೋಡಿ, ಈಗ ವೇದಗಳು ಪುರುಷರ ರೂಪವನ್ನು ತೊಟ್ಕೊಂಡು ವಂದಿಮಾಗದರು ಅಂತಂದರೆ ರಾಜನನ್ನ ಹೊಗಳುತ್ತಾರಲ್ಲ, ಹೊಗಳು ಭಟ್ರು ಅಂತ ಇರ್ತಾರಲ್ವ, ಅಂದರೆ ಅವರ ಒಂದು ಯಶೋಗಾಥೆಯನ್ನು ಅವ್ರು ಹೇಗೆಲ್ಲ ಅವರು ನಡ್ಕೊಂಡ್ರು, ಏನು ಅವರ ಫುಲ್ಲು ಇತಿಹಾಸದಲ್ಲಿ ಬಂದಂಥ ಅವರ ಒಂದು ವಂಶಾವಳಿಯನ್ನು ಹೊಗಳೋರು ಇರ್ತಾರೆ. ಅಂಥ ವೇಷದಿಂದ ವೇದ ಪುರುಷರು ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ಬರ್ತಾರೆ. ಕೃಪಾ ನಿಧಿಯೂ ಸರ್ವಜ್ಞನೂ ಆದ ಪ್ರಭು ಅವರನ್ನು ಗುರುತಿಸಿ ಆದರದಿಂದ ಅವರನ್ನು ಸ್ವಾಗತ ಮಾಡಿಕೊಂಡು, ಬಂದವರು ವೇದ ಪುರುಷರು ಅನ್ನುವಂಥ ರಹಸ್ಯ ಆ ಪ್ರಭುಗಲ್ಲದೆ ಬೇರೆ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಅವರು ಪ್ರಭುವಿನ ಗುಣಗಾನವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಈಗ ವೇದಗಳು ಭಗವಂತನ ಸ್ತುತಿಯನ್ನು ಮಾಡ್ತಾರೆ. ಅದು ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ವೇದ ಸ್ತುತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.